ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಈಗ ಕೇಂದ್ರದಲ್ಲಿ ಸಚಿವ ಸಂಪುಟವನ್ನು ವಿಸ್ತರಣೆಯನ್ನು ಸಹ ಮಾಡಿದ್ದಾರೆ. ಹಾಗಾದರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ವೈರಲ್ ಆಗ್ತಾ ಇದೆ. ಅದೇನಪ್ಪ ಅಂತಂದರೆ, ಯಡಿಯೂರಪ್ಪನವರು ಹೇಳಿದವರಿಗೆ ಸಚಿವ ಸ್ಥಾನ ಒಬ್ಬರಿಗೂ ಸಿಗಲಿಲ್ವಾ ಅನ್ನೋದೊಂದು ಪೋಸ್ಟ್ಗಳು ಸಹ ಕೆಲವೊಂದು ಕಡೆ ವೈರಲ್ ಆಗ್ತಾ ಇದೆ. ಹಾಗಾದರೆ ಈ 5 ಸಚಿವ ಸ್ಥಾನಗಳಲ್ಲಿ ಯಡಿಯೂರಪ್ಪನವರು ಹೇಳಿದಂತೆ ಒಬ್ಬರಿಗೂ ಸಚಿವ ಸ್ಥಾನ ಸಿಕ್ಕಿದೆಯಾ ಸಿಕ್ಕಿಲ್ವಾ ಅನ್ನೋದನ್ನ ನಾವು ನೋಡ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಕರ್ನಾಟಕದ ಮಟ್ಟಿಗೆ 5 ಸಚಿವ ಸ್ಥಾನಗಳನ್ನು ಹೈಕಮಾಂಡ್ BJP ಹೈಕಮಾಂಡ್ ಒಂದು NDA ಮೈತ್ರಿಕೂಟದಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಿದೆ. ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ, HD ಕುಮಾರಸ್ವಾಮಿ, ನಿರ್ಮಲಾ ಸೀತಾರಾಮನ್ ಮತ್ತು ಶೋಭಾ ಕರಂದ್ಲಾಜೆ ಅವರು. ಪ್ರಹ್ಲಾದ್ ಜೋಶಿ ಅವರು ಸಹ ಬ್ರಾಹ್ಮಣಕೂಟದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಲಾಸ್ಟ್ ಟೈಮು ಸಹ ಪ್ರಹ್ಲಾದ್ ಜೋಶಿ ಅವರಿಗೂ ಸಹ ಸಚಿವ ಸ್ಥಾನ ಕೊಟ್ಟಿದ್ದರು, ಸಮರ್ಥವಾಗಿ ನಿಭಾಯಿಸಿದ್ರು ಕೂಡ. ಹಾಗೂ ಹೈಕಮಾಂಡ್ ಮಟ್ಟಿಗೆ ಅವರು ಒಂದು ಉತ್ತಮ ಬಾಂಧವ್ಯವನ್ನು ಹೊಂದಿರೋದ್ರಿಂದ ಅವರು ಹೈಕಮಾಂಡ್ ಲೆವೆಲ್ಗೆ ಒಂದು ಸಚಿವ ಸ್ಥಾನ ಸಿಕ್ಕಿದೆ ಅಂತಲೂ ಸಹ ಹೇಳ್ಬೋದು. ಯಾಕೆ ಅಂತಂದರೆ 2013ರಲ್ಲಿ ಸಹ ಅವರು ರಾಜ್ಯಾಧ್ಯಕ್ಷರಾಗಿದ್ದರು ಮತ್ತು KJPಯನ್ನು ಕಟ್ಟಿದಾಗ ಅವರು ಯಡಿಯೂರಪ್ಪನವರು ಪಕ್ಷದಿಂದ ಹೊರಗೆ ಹೋದಾಗಲೂ ಸಹ ಒಂದು ಪಕ್ಷದಲ್ಲೇ ಇದ್ದು ಪಕ್ಷದ ನಿಷ್ಠೆಯನ್ನು ತೋರಿಸಿ ಇವತ್ತು ರಾಜ್ಯ ನಾಯಕರ ಜೊತೆಗೆ ಒಂದು ಉತ್ತಮ ಒಡನಾಟವನ್ನು ಇಟ್ಕೊಂಡಿದ್ದರು. ಮತ್ತು BJP ಹೈಕಮಾಂಡ್ ಲೆವೆಲ್ಗೂ ಅವರಿಗೆ ಒಂದು ಉತ್ತಮವಾದ ಒಡನಾಟವನ್ನು ಇಟ್ಕೊಂಡಿರೋದ್ರಿಂದ ಅವರಿಗೆ ಹೈಕಮಾಂಡ್ ಲೆವೆಲ್ಲಿಂದನೇ ಅವರಿಗೆ ಒಂದು ಸಚಿವ ಸ್ಥಾನ ಸಿಕ್ಕಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಇನ್ನು ಶೋಭಾ ಕರಂದ್ಲಾಜೆ ಅವರ ವಿಷಯಕ್ಕೆ ಬಂದಂದರೆ, ಶೋಭಾ ಕರಂದ್ಲಾಜೆ ಅವರು ಸಹ ಒಂದು ಮಹಿಳಾ ಕೋಟಾದಲ್ಲಿ ಅವರಿಗೆ ಒಂದು ಸಚಿವ ಸ್ಥಾನ ಸಿಕ್ಕಿದೆ. ಲಾಸ್ಟ್ ಟೈಮು ಸಹ ಅವರಿಗೆ ಒಂದು ಸಚಿವ ಸ್ಥಾನ ಸಿಕ್ಕಿರೋದ್ರಿಂದ ಅವರು ಸಮರ್ಥವಾಗಿ ನಿಭಾಯಿಸಿದ್ರು. ಅವರ ಒಂದು ಕಾರ್ಯವೈಖರಿಯನ್ನು ಹೈಕಮಾಂಡ್ ಮೆಚ್ಚಿ ಅವರಿಗೆ ಒಂದು ಸಚಿವ ಸ್ಥಾನವನ್ನು ಕೊಟ್ಟಿದೆ ಅಂತಲೂ ಸಹ ಒಂದು ಹೇಳಲಾಗ್ತಾ ಇದೆ. ಇನ್ನು ಕರ್ನಾಟಕದ ಮಟ್ಟಿಗೆ ದಕ್ಷಿಣ ಭಾರತದ ಮಟ್ಟಿಗೆ ಒಂದು ಮಹಿಳೆಯರಿಗೆ ಒಂದು ಉತ್ತಮವಾದ ಒಂದು ಸ್ಥಾನಮಾನವನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವರಿಗೆ ಶೋಭಾ ಕರಂದ್ಲಾಜೆ ಒಂದು ಅವಕಾಶ ಇರೋದರಿಂದ ಅವರಿಗೆ ಒಂದು ಸಚಿವ ಸ್ಥಾನ ಕೊಟ್ಟಿದೆ ಅಂತಲೂ ಸಹ ಒಂದು ಮಾತುಗಳು ಕೇಳಿಬರ್ತಾ ಇದೆ. ಇನ್ನು HD ಕುಮಾರಸ್ವಾಮಿ ಅವರಿಗೆ ಸಚಿವ ಸ್ಥಾನವನ್ನು ಸಹ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನು ಸಹ ಕೊಟ್ಟಿದ್ದಾರೆ. ಯಾಕಪ್ಪ ಅಂದರೆ NDA ಮೈತ್ರಿಕೂಟದ ಒಂದು ಭಾಗವಾಗಿರುವ HD ಕುಮಾರಸ್ವಾಮಿ ಅವರು ಕರ್ನಾಟಕದಲ್ಲಿ 2 ಸ್ಥಾನಗಳನ್ನು JDS ಗೆದ್ದುಕೊಂಡಿತ್ತು. ಅದರಂತೆಯೇ ಅವರಿಗೆ ಕೊಟ್ಟ ಮಾತಿನಂತೆಯೇ ಸಹ ಕುಮಾರಸ್ವಾಮಿ ಅವರಿಗೆ ಒಂದು ಸಚಿವ ಸ್ಥಾನವನ್ನು ಸಹ ಕಲ್ಪಿಸಿದ್ದಾರೆ. ಅದು NDA ಮೈತ್ರಿಕೂಟದಿಂದ ಅಂತಂದರು. ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ತುಮಕೂರು, ಮೈಸೂರು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಚಿಕ್ಕಬಳ್ಳಾಪುರ ಇಂಥ ಎಲ್ಲ ಕ್ಷೇತ್ರಗಳಲ್ಲಿ ಸಹ ಒಂದು ವೋಟ್ ಬ್ಯಾಂಕನ್ನು ಕುಮಾರಸ್ವಾಮಿ ಅವರು ತಂದು ಕೊಟ್ಟಿದ್ದಾರೆ ಅನ್ನೋದು ಭರವಸೆ ಇರೋದರಿಂದ ಅವರಿಗೂ ಸಹ BJP ಗೆಲ್ಲಲಿಕ್ಕೆ ಒಂದು ಉತ್ತಮ ಅವಕಾಶ ಆಯಿತು. ಕುಮಾರಸ್ವಾಮಿ ಅವರ ಜೊತೆಗೆ ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದರಿಂದ ಅನ್ನೋ ಒಂದು ದೃಷ್ಟಿಯಿಂದ ಇನ್ನೂ ಒಂದು ಸ್ವಲ್ಪ ಬಲಪಡಿಸಲಿ ಅನ್ನೋ ಒಂದು ಉದ್ದೇಶದಿಂದ ಕುಮಾರಸ್ವಾಮಿ ಅವರಿಗೆ ಈ ಒಂದು ಸಚಿವ ಸ್ಥಾನವನ್ನು, ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನು ಸಹ ಕೊಟ್ಟಿದ್ದಾರೆ. ಇನ್ನು 4ನೇದಾಗಿ ವಿ ಸೋಮಣ್ಣನವರಿಗೂ ಸಹ ಸಚಿವ ಸ್ಥಾನ ಕೊಟ್ಟಿರೋದು ನಿಜಕ್ಕೂ ರಾಜ್ಯ ನಾಯಕರಿಗೆ ಒಂದು ಅಚ್ಚರಿಯ ತಂದಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಯಾಕಪ್ಪ ಅಂತಂದರೆ ಯಡಿಯೂರಪ್ಪನವರು ಕೇಳಿದಾಗ ಅವರು ಸಹ ರಾಘವೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡಿ ಅನ್ನೋ ಒಂದು ಮಾತುಗಳು ಸಹ ಹೇಳಿರ್ಬೋದು. ಏಕೆಂದರೆ ಮಗನನ್ನೇ ಒಂದು ಸಚಿವ ಸ್ಥಾನ ಸಚಿವರನ್ನಾಗಿ ಮಾಡೋಣ ಒಂದು ಆಸೆಯನ್ನು ಎಲ್ಲ ಒಂದು ಕಡೆ ಇರುತ್ತೆ. ಅವರು ಯಾರನ್ನು ಮಾಡಬೇಕು ಅಂತ ಕೇಳಿದರೆ ನಮ್ಮ ಮಗ ಇದ್ದಾನಲ್ಲ ರಾಘವೇಂದ್ರ ಅವ್ರನ್ನ ಮಾಡಿ ಅಂತೆಲ್ಲ ಸಹ ಹೇಳಿರ್ತಾರೆ. ಆಗ BJP ಹೈಕಮಾಂಡ್ ವಿ ರಾಘವೇಂದ್ರ ಅವರಿಗೆ ಇನ್ನೂ ವಯಸ್ಸಿದೆ, ಇನ್ನೂ ಯಂಗ್ಸ್ಟಾರು, ಇನ್ನು ಮುಂದೆ ಒಂದು ಒಳ್ಳೆಯ ಅವಕಾಶಗಳು ಸಿಗ್ತವೆ. ಅದಕ್ಕೋಸ್ಕರ ಈ ಸಲ ವಿ ಸೋಮಣ್ಣನವರಿಗೆ ಒಂದು ಅವಕಾಶವನ್ನು ಕಲ್ಪಿಸೋಣ. ಅವರಿಗೆ ಇದು ಒಂದು ಕೊನೆಯ ಚಾನ್ಸ್ ಆಗಿರೋದ್ರಿಂದ ಅವರಿಗೆ ಇಂದು ಅಲಿಖಿತ ನಿರ್ಧಾರವನ್ನು ಈ BJP ಹೈಕಮಾಂಡ್ ಮಾಡ್ಕೊಂಡಿದೆ. ಏನಪ್ಪ ಅಂತಂದರೆ 75 ವರ್ಷ ದಾಟಿದವರಿಗೆ ಏನೋ ಒಂದು ಪಕ್ಷದಿಂದ ಯಾವುದೇ ಒಂದು ಹುದ್ದೆ ಆಗಲಿ ಒಂದು ಚುನಾವಣಾ ಕಣದಲ್ಲಿ ಹಿಂದೆ ಸರಿಬೇಕು ಅನ್ನೋ ಒಂದು ಮಾತುಗಳು ಇದೆ. ಅದರಂತೆಯೇ ಇವತ್ತು ವಿ ಸೋಮಣ್ಣನವರಿಗೆ ಅವಕಾಶವನ್ನು ಕಲ್ಪಿಸೋಣ, ಮುಂದಿನ ದಿನಗಳಲ್ಲಿ ಸಹ ನಿಮಗೆ ಒಂದು ಅವಕಾಶ ಇದೆ ಅನ್ನೋ ಒಂದು ಮಾತುಗಳನ್ನು ಹೇಳೋದ್ರ ಮೂಲಕ ವಿ ಸೋಮಣ್ಣನವರಿಗೆ ಒಂದು ಸಚಿವ ಸ್ಥಾನವನ್ನು BJP ಹೈಕಮಾಂಡ್ ಕೊಟ್ಟಿದೆ ಅಂತಲೂ ಹೇಳಲಾಗ್ತಾ ಇದೆ. ಇನ್ನು ಮುಂದೆ ಬರ್ತಕ್ಕಂಥ ಉಪಚುನಾವಣೆಗಳನ್ನ ಗೆಲ್ಲೋದ್ರ ಕಡೆಗೆ ಗಮನ ಕೊಡಿ. ಉಪಚುನಾವಣೆ ಗೆದ್ದುಕೊಂಡು ಮತ್ತೆ ಬನ್ನಿ. ನಿಮಗೆ ಯಾವತ್ತಿದ್ರೂ ನಾವು ಮುಂದೆ ಬರ್ತಕ್ಕಂಥ ಉಪಚುನಾವಣೆಗಳನ್ನು ಗೆಲ್ಲಿಸ್ಕೊಳ್ಳೋದ್ರ ಮೂಲಕ ಮತ್ತೆ BJPಯನ್ನು ಬಲಪಡಿಸಿ ಮತ್ತೆ
ನಿಮಗೆ ಉತ್ತಮವಾದ ಅವಕಾಶಗಳನ್ನು ಪಕ್ಷ ಯಾವತ್ತೂ ಕಲ್ಪಿಸಿಕೊಡುತ್ತೆ. ನಿಮಗೆ ಪಕ್ಷ ಯಾವತ್ತಿದ್ರೂ ನಿಮ್ಮ ಜೊತೆಗಿದೆ ಅಂತ ಭರವಸೆ ಹೇಳೋದ್ರ ಮೂಲಕ ಈಗ ನಾವು BY ರಾಘವೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟೆ ಅಂದರೆ BY ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರನ್ನು ಮಾಡಿದ್ದೀವಿ. ಮತ್ತು ನೀವು ಸಂಸದೀಯ ಮಂಡಳಿಯ ಸದಸ್ಯರು ಸಹ ಆಗಿರೋದ್ರಿಂದ ಮತ್ತೆ ನಿಮಗೆ ಪಕ್ಷದಲ್ಲಿ ಮತ್ತೆ BY ರಾಘವೇಂದ್ರ ಅವರಿಗೆ ಒಂದು ಸಚಿವ ಸ್ಥಾನ ಕೊಡೋದ್ರಿಂದ ಪಕ್ಷದಲ್ಲಿ ನಾನಾ ಸಮಸ್ಯೆಗಳು ಸಹ ಸೃಷ್ಟಿಯಾಗ್ಬೋದು. ಎಲ್ಲ ಒಂದು ಹುದ್ದೆನೂ ಸಹ ಇವರಲ್ಲೇ ಕೊಡ್ತಿದ್ದಾರೆ ಅಂತಂದು ಮತ್ತೆ ಕರ್ನಾಟಕದ ಮಟ್ಟಿಗೆ ಒಂದು ಭಿನ್ನಮತ ದೊಡ್ಡದಾಗಿ ಬೆಳಿಬೋದು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು BY ರಾಘವೇಂದ್ರ ಅವರಿಗೆ ಒಂದು ಸಚಿವ ಸ್ಥಾನವನ್ನು ಒಂದು ಏನು ಕೊಟ್ಟಿಲ್ಲ ಅನ್ನೋದು ಸಹ ಒಂದು ಗಣನೆಗೆ ಬರ್ತದೆ. ಆದರೆ ಮುಂದಿನ ದಿನಗಳಲ್ಲಿ BY ರಾಘವೇಂದ್ರಗೆ ಒಂದು ಉತ್ತಮವಾದ ಅವಕಾಶ ಸಿಗುತ್ತೆ ಅನ್ನೋ ಒಂದು ಭರವಸೆಯಲ್ಲೂ ಸಹ BS ಯಡಿಯೂರಪ್ಪನವರು ಇದ್ದಾರೆ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.